ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿಗೆ ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು, ಮತ್ತೆ ನಿಮ್ ಕ್ವಾಲಿಫಿಕೇಶನ್ ಏನೇನ್ ಆಗ್ಬೇಕು ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ನೀವು ಕನಿಷ್ಠ PUC ಆದ್ರೂ ಮುಗಿಸಿರ್ಬೇಕು. ಅಂದ್ರೆ ನೀವು PUC ಆದ್ರೂ ಕಂಪ್ಲೀಟ್ ಮಾಡಿರ್ಬೇಕು. ಡಿಗ್ರಿದೇನ್ ಇಲ್ಲಿ ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲಿ ಎಲ್ಲರೂ ಅಪ್ಲೈ ಮಾಡ್ಬೋದು. PUC ಯಾರ್ಯಾರು ಮುಗಿಸಿದಿರಾ ಅವರು ಅಪ್ಲೈ ಮಾಡ್ಬೋದು. ಮತ್ತೆ ಡಿಗ್ರಿ ಯಾರ್ಯಾರು ಮುಗಿಸಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಬರೀ PUC ನೇ ಮುಗಿಸೋರು ಅಪ್ಲೈ ಮಾಡ್ಬೋದು ಅಂತ ಆತರ ಏನೂ ಇಲ್ಲ. ಇಲ್ಲಿ ಎಲ್ರು ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಗೋಸ್ಕರ ನಿಮ್ಮ ಹತ್ರ ನಿಮ್ದು ಆಧಾರ್ ಕಾರ್ಡ್ ಇರ್ಬೇಕು. ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಫೋನ್ ನಂಬರ್ ಇರ್ಬೇಕು. ಇದೆಲ್ಲ ನೀವು ನಿಮ್ಮ ಹತ್ರನೇ ಇರ್ಬೇಕು. ಮತ್ತೆ ನಿಮ್ದು PUC ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು ಇವೆಲ್ಲ ಎರಡು ಇರ್ಬೇಕು. ಇದಿಷ್ಟೇ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ಅಪ್ಲೈ ಮಾಡ್ಬೇಕಾದ್ರೆ ನೀವು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು. ಒಂದ್ ವೇಳೆ ನೀವು ತಪ್ಪಾಗಿ ಫಿಲ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡತ್ತೆ. ಈ ಜಾಬ್ ನಿಮ್ಗೆ ಸಿಗಲ್ಲ. ಅದಕ್ಕೆ ಇದೊಂದು ಒಂಥರ ಗೋಲ್ಡನ್ ಅಪರ್ಚುನಿಟಿ ಇದ್ದಂಗೆ. ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಅದಕ್ಕೆ ಕೇರ್ಫುಲ್ ಆಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಮ್ದು Instagram ID ಕೊಟ್ಟಿರ್ತೀನಿ. ಅದರಲ್ಲಿ ನೀವು DM ಮಾಡಿ ವಿಡಿಯೋ ನಿಮ್ದು ಅಪ್ಲಿಕೇಶನ್ ನಾವೇನಾದ್ರೂ ಹಾಕ್ಬೇಕಾದ್ರೆ ನಾವು ನಿಮ್ಮ ಅಪ್ಲಿಕೇಶನ್ ನಾವು ಹಾಕೊಡ್ತೀವಿ. ಮತ್ತೆ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ. ಅಪ್ಲೈ ಮಾಡ್ಬೇಕಾದ್ರೆ KA ಪೋರ್ಟಲ್ ಹೋಗ್ಬೇಕು. ಇಲ್ಲಿ ಹೋಗಿ ನೀವು ನೋಡಬಹುದು. ಇಲ್ಲಿ ಮುಖಪುಟ ಪ್ರವೇಶ ಮತ್ತೆ ಹಿಂದಿನ ವರ್ಷದ ವಿವರಗಳು. ಅದ್ರ ಸೈಡ್ ಅಲ್ಲೇ ಇಲ್ಲಿ ನೇಮಕಾತಿ ಅಂತ ಇದೆ. ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಇದೆ. ಇಲ್ಲಿ ಹೋಗಿ ನೀವು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಇದೆ ನೋಡಿ, RPC ಅಂತ ಇದೆ. ಫಸ್ಟ್ ಒನ್ ನಾನ್ HK ಯಾರು ಇರುತ್ತಲ್ಲ ಫಸ್ಟ್ ಒನ್ ಆಗತ್ತೆ. ಸೆಕೆಂಡ್ ಒನ್ ಬಂದು ಕಲ್ಯಾಣ ಕರ್ನಾಟಕ ಯಾರು ಇರುತ್ತಲ್ಲ ಅದು ಸೆಕೆಂಡ್ ಆಪ್ಷನ್ ಆಗತ್ತೆ. ನಾವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಈ ತರ ಪೇಜ್ ಓಪನ್ ಆಗುತ್ತೆ. ಇದರ ಮೇಲೆ ಗ್ರಾಮ ಆಡಳಿತ ಅಧಿಕಾರಿ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಇಲ್ಲಿ ಬಳಕೆದಾರರ ಹೆಸರು ಅಂತ ಇದೆ ನೋಡಿ. ಇಲ್ಲಿ KA ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಫಾರ್ VAO ಅಂತ ಇದೆ ನೋಡಿ. ಇದೆಲ್ಲ ಅಪ್ಲಿಕೇಶನ್ ಮೇಲೆ ಇಲ್ಲಿ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಬಳಕೆದಾರರ ಹೆಸರು ಅಂತ ಇದೆ, ಯೂಸರ್ ನೇಮ್ ಅಂತ ಇದೆ. ಆಮೇಲೆ ಇಲ್ಲಿ ನೀವು ಫೋನ್ ನಂಬರ್ 4 ಲಾಸ್ಟ್ ಡಿಜಿಟ್ ಇರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಬೇಕು. ಇಲ್ಲಿ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋದ್ರೆ ಇಲ್ಲಿ ಆಗಲ್ಲ. ಅದಕ್ಕೆ ಇಲ್ಲಿ ಡಿಜಿಲಾಕರ್ ಮುಖಾಂತರ ನೋಂದಾಯಿಸಿ ಅಂತ ಇದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಯೂಸರ್ ನೇಮು ಮತ್ತೆ ನೀವು ಫೋನ್ ನಂಬರ್ ಲಾಸ್ಟ್ ಡಿಜಿಟ್ ಹಾಕೋಕ್ ಹೋದ್ರೆ ಇಲ್ಲಿ ಯಾವುದೇ ತರ ಅಪ್ಲೈ ಆಗಲ್ಲ. ಅದಕ್ಕೋಸ್ಕರನೇ ಅಂತ ನೀವು ಡಿಜಿಲಾಕರ್ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ್ ಆದ್ಮೇಲೆನೆ ನಿಮ್ಗೆ ಇಲ್ಲಿ ಯೂಸರ್ ನೇಮು ಮತ್ತೆ ನಿಮ್ದು ಫೋನ್ ನಂಬರ್ ಲಾಸ್ಟ್ ಡಿಜಿಟ್ ಹಾಕದಾದ್ಮೇಲೆನೆ ಇದು ಗೆಟ್ OTP ಮೇಲೆ ಕ್ಲಿಕ್ ಆಗತ್ತೆ. ಅಲ್ಲಿವರೆಗೂ ಕ್ಲಿಕ್ ಆಗಲ್ಲ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತೆ ನಿಮ್ದು ಫೋನ್ ನಂಬರ್ ಲಾಸ್ಟ್ ಡಿಜಿಟ್ ಹಾಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ವಾಟ್ಸಪ್ ಮುಖಾಂತರ OTP ಬರುತ್ತೆ, ಮತ್ತೆ ಇಮೇಲ್ ಮುಖಾಂತರ OTP ಬರುತ್ತೆ, ಮತ್ತೆ SMS ಮುಖಾಂತರ OTP ಬರುತ್ತೆ. ನಾನು SMS ಮೇಲೆ ಕ್ಲಿಕ್ ಮಾಡಿದೀನಿ. ನಿಮ್ ಯಾವ್ದು ಅನುಕೂಲ ಆಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಗೆಟ್ OTP ಅಂತ ಇದೆ, ಅದರಲ್ಲಿ OTP ಮೇಲೆ ಕ್ಲಿಕ್ ಮಾಡ್ಬೇಕು. OTP ನಿಮ್ ಫೋನ್ ಯಾವ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಬಂದಿರತ್ತೆ. ಅದರ ಮೇಲೆ ಇಲ್ಲಿ ನಿಮ್ದು OTP ನಂಬರ್ ಅನ್ನ ಫಿಲ್ ಮಾಡಿ. ಈ OTP ಫಿಲ್ ಮಾಡಿ ಆದ್ಮೇಲೆ ನೀವು ರಿಜಿಸ್ಟರ್ ಮಾಡುವಾಗ ಒಂದು ಪಾಸ್ವರ್ಡ್ ಹಾಕಿರ್ತೀರಲ್ಲ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ 36+3 ಎಷ್ಟಾಗತ್ತೆ ಅಂತ ಇಲ್ಲಿ ಫಿಲ್ ಮಾಡ್ಬೇಕು. ಅದಾದ್ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಆದ್ಮೇಲೆ ಈ ತರ ಇನ್ನೊಂದು ಪೇಜ್ ಓಪನ್ ಆಗತ್ತೆ ನೋಡಿ. ಈ ತರ ಇನ್ನೊಂದು ಪೇಜ್ ಓಪನ್ ಆಗತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ, ಪ್ರೊಫೈಲ್ ಅಂತ ಇದೆ, ಇಲ್ಲಿ ಆಕ್ಟಿವ್ ಪೋಸ್ಟ್ ಅಂತ ಇದೆ, 4 ಅಂತ ಇದೆ, ಇಲ್ಲಿ ನೀವು ಅಪ್ಲೈಡ್ 0 ಅಂತ ಇದೆ. ನೀವು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ತೋರ್ಸತ್ತೆ. ನೀವು ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದ್ರೆ ಏನೂ ತೋರ್ಸಲ್ಲ. ಇಲ್ಲಿ ಏನು ಮಾಡೋ ಆಗಿಲ್ಲ. ಇಲ್ಲಿ ಹೋಗಿ ನೀವು ಪ್ರೊಫೈಲ್ ಮೇಲೆ ಹೋಗ್ಬೇಕು. ನೀವು ಪ್ರೊಫೈಲ್ ಮೇಲೆ ಹೋಗಿದ ತಕ್ಷಣನೇ ಈ ತರ ನಿಮ್ದು ಆಲ್ರೆಡಿ ಇಲ್ಲಿ ಡೀಟೇಲ್ಸ್ಗಳು ಬಂದ್ಬಿಡತ್ತೆ. ನಿಮ್ದೆಲ್ಲ ಡೀಟೇಲ್ಸ್ ಇಲ್ಲಿ ಬಂದ್ಬಿಡತ್ತೆ. ಇಲ್ಲಿ ಡೀಟೇಲ್ಸ್ ಏನೇನಿದೆ ನೀವು ನೋಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ನಿಮ್ದು ಫುಲ್ ನೇಮ್ ಇರುತ್ತೆ. ಫುಲ್ ನೇಮ್ ಆಲ್ರೆಡಿ ಫೆಚ್ ಆಗಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಜೆಂಡರ್ನು ಆಲ್ರೆಡಿ ಫೆಚ್ ಆಗಿರುತ್ತೆ. ಡೇಟ್ ಆಫ್ ಬರ್ತ್ ಅಷ್ಟೇ ಫೆಚ್ ಆಗಿರುತ್ತೆ. ಮತ್ತೆ ನಿಮ್ ಫಾದರ್ ನೀವು ಫಿಲ್ ಮಾಡ್ಬೇಕು, ಮದರ್ ನೀವೇ ಫಿಲ್ ಮಾಡ್ಬೇಕು. ಆಮೇಲೆ ನಿಮ್ ಫೋನ್ ನಂಬರ್ ಆಲ್ರೆಡಿ ಫೆಚ್ ಆಗಿರುತ್ತೆ, ಅದನ್ನು ನೀವು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಸ್ಟೇಟ್ ಇದೆ ಅದನ್ನ ಫಿಲ್ ಮಾಡ್ಕೋಬೇಕು. ಅಂದ್ರೆ ಇವಾಗ ಕರ್ನಾಟಕ ಇದ್ರೆ ಕರ್ನಾಟಕನೇ ಹಾಕ್ಬೇಕು. ಆಮೇಲೆ
ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವಾಗ ಬರುತ್ತೆ ಡಿಸ್ಟಿಕ್ ಹಾಕಬೇಕು. ಆಮೇಲೆ ಇಲ್ಲಿ ನಿಮ್ಮದು ತಾಲೂಕು ಯಾವಾಗ ಬರುತ್ತೆ ಅದು ತಾಲೂಕು ಹಾಕಬೇಕು. ನೆಕ್ಸ್ಟ್ ಬಂದು ನಿಮ್ಮದು ಅಡ್ರೆಸ್ ಆಲ್ರೆಡಿ ಫೆಚ್ ಆಗಿರುತ್ತೆ, ನೀವು ಹಾಕೋ ಅವಶ್ಯಕತೆ ಏನಿರಲ್ಲ, ಆಲ್ರೆಡಿ ಅದು ಫೆಚ್ ಆಗಿರುತ್ತೆ. ಮತ್ತು ಪಿನ್ ಕೋಡು ಅಷ್ಟೇ, ಅದು ಆಲ್ರೆಡಿ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಫಾರ್ 1st to 10th ಅಂತ ಇದೆ. ಅಲ್ಲಿ ನೀವು 1st to 10th ವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಬಂದು ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳಿದ್ದಾರೆ, ನೋ ಅಂತ ಹಾಕಿ, ಇಲ್ಲ ಎಸ್ ಅಂತ ಹಾಕಿ. ಆಮೇಲೆ ಇಲ್ಲಿ ಇಮೇಲ್ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ಕೇಳಿದ್ದಾರೆ. ನೀವು ಮೊದಲು ರಿಜಿಸ್ಟರ್ ಮಾಡುವಾಗ ಇಮೇಲ್ ಐ ಡಿ ಏನು ಹಾಕಿದ್ರಲ್ಲ ಅದು ಬಿಟ್ಟು ಬೇರೆದು ಇಮೇಲ್ ಐ ಡಿ ಹಾಕಬೇಕು, ಅದನ್ನೇ ಹಾಕಿದರೆ ಅಪ್ಲಿಕೇಶನ್ ಇಟ್ಕೊಳ್ಳಲ್ಲ. ಆಮೇಲೆ ನೆಕ್ಸ್ಟ್ ಬಂದು ಕೆಳಗಡೆ ಇನ್ನೊಂದು ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ. ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡುವಾಗ ಫೋನ್ ನಂಬರ್ ಕೊಟ್ಟಿದ್ರಲ್ಲ ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಫೋನ್ ನಂಬರ್ ಇದೆ, ಅದನ್ನು ಹಾಕಬೇಕು. ನೆಕ್ಸ್ಟ್ ಬಂದು ನೀವು ಹೈಟ್ ಎಷ್ಟಿದೆ ನಿಮ್ಮದು ಅಂತ ಕೇಳಿದ್ದಾರೆ, ಅದು ನಿಮ್ಮದು ಸೆಂಟಿಮೀಟರಲ್ಲಿ ಕೌಂಟ್ ಆಗುತ್ತೆ, ಸೆಂಟಿಮೀಟರ್ ಪ್ರಕಾರ ಹಾಕಬೇಕು. ಆಮೇಲೆ ನಿಮ್ಮದು ವೆಯ್ಟ್ ಎಷ್ಟಿದೆ ಅಂತ ಕೇಳಿದ್ದಾರೆ, ವೆಯ್ಟ್ ಹಾಕಬೇಕು. ನೆಕ್ಸ್ಟ್ ಬಂದು ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEA KPSC ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳಿದ್ದಾರೆ. ಅಲ್ಲಿ ನೀವು ಏನಾದರೂ ಕನ್ನಡ ಎಕ್ಸಾಮು ಕಡ್ಡಾಯವಾಗಿ ಪಾಸ್ ಮಾಡಿದರೆ, ಯಾವುದಾದ್ರೂ ಜಾಬ್ ಅಪ್ಲೈ ಮಾಡಬೇಕಾಗಿ ಹೋಗಿ ಆ ಥರ ಏನಾದರೂ ಪಾಸ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇಷ್ಟೆಲ್ಲ ಆದಮೇಲೆ ನೀವು ಕೆಳಗಡೆ ಹೋಗಿ ಸೇವ್ ಅಂತ ಹಾಕಿ, ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ನೀವು ಹೋಗಬೇಕು. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು SSLC ಡೀಟೇಲ್ಸ್ ಏನಿರುತ್ತಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೀವು ಮಾಡಿಕೊಂಡು ಇಲ್ಲಿ ನಿಮ್ಮದು ನೋಂದಣಿ ಸಂಖ್ಯೆ ಅಂತ ಇದೆ, ರೋಲ್ ನಂಬರ್, ನಿಮ್ದೇನು ರೋಲ್ ನಂಬರ್ ಇರುತ್ತಲ್ಲ SSLC ಮಾರ್ಕ್ಸ್ ಕಾರ್ಡಲ್ಲಿ ಮೇಲೆ ಇರುತ್ತೆ ರೋಲ್ ನಂಬರು, ಅದನ್ನು ಫಿಲ್ ಮಾಡಿದ್ರೆ ಇಲ್ಲಿ ನಿಮ್ಮದು ಬೋರ್ಡ್ ನೇಮ್ ಬರುತ್ತೆ. ಮತ್ತೆ ನಿಮ್ಮದು ನೇಮ್ನು ಇಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ನೇಮ್ ಆಲ್ರೆಡಿ ಫೆಚ್ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ಅಷ್ಟೇ ಆಲ್ರೆಡಿ ಫೆಚ್ ಆಗಿಬಿಡುತ್ತೆ. ನೀವು ಯಾವಾಗ ಪಾಸ್ ಆಗಿರ್ತೀರ ಅದನ್ನು ಆಲ್ರೆಡಿ ಫೆಚ್ ಆಗಿಬಿಡುತ್ತೆ. ಇಲ್ಲಿ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದೇ ಒಂದು ನೀವು ಫಿಲ್ ಮಾಡ್ಬೇಕು, ಅದೇನಪ್ಪ ಅಂದರೆ ನೀವು ಕನ್ನಡ ವಿಷಯವಾಗಿ ಪ್ರಥಮ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿ ಪೂರ್ಣಗೊಳಿಸಿದ್ದೀರಾ ಅಂತ ಇದೆ, ಇದು ಎಸ್ ಅಂತ ಹಾಕಬೇಕು. ನೀವು ಕನ್ನಡ ಮೀಡಿಯಂ ಏನಾದರೂ ಓದಿದ್ರೆ ಎಸ್ ಅಂತ ಹಾಕಬೇಕು, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ಸ್ಕೂಲು ಮತ್ತು ಕಾಲೇಜ್ ಹೆಸರು ಆಲ್ರೆಡಿ ಫೆಚ್ ಆಗಿರುತ್ತೆ, ಮತ್ತು ನೀವು ಮಾರ್ಕ್ಸ್ ತೊಗೊಂಡಿರೋದನ್ನು ಫೆಚ್ ಆಗಿರುತ್ತೆ, ನೀವು ಹಾಕೋ ಅವಶ್ಯಕತೆ ಏನಿರಲ್ಲ. ಸೇವ್ ಅಂತ ಹೊಡೆದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ನೀವು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೇವ್ ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬೇಕು ನೀವು ಪರೀಕ್ಷೆ ವಿವರಗಳು, ಸೆಕೆಂಡ್ PUC SSLC ಯಾವ ಥರ ಫಿಲ್ ಮಾಡಿದಿರಲ್ಲ ಅದೇ ಥರ ಇದು SSLCನೂ ಫಿಲ್ ಮಾಡಬೇಕು. ಅಲ್ಲಿ ತಾನಾಗೆ ಫೆಚ್ ಆಗಿರುತ್ತೆ ಎಲ್ಲ ಡೀಟೇಲು, ಇಲ್ಲಿ ನೀವು ತಾನಾಗೆ ಫೆಚ್ ಆಗಿರಲ್ಲ, ನೀವೇ ಇಲ್ಲಿ ಹಾಕಬೇಕಾಗತ್ತೆ ಮ್ಯಾನ್ಯುವಲಿ. ಇಲ್ಲಿ ನೋಡಬೇಕು ನೀವು ಹ್ಯಾವ್ ಯು ಕಂಪ್ಲೀಟೆಡ್ PUC ಅಂತ ಇದೆ, ಎಸ್ ಅಂತ ಹಾಕಬೇಕು. ನೆಕ್ಸ್ಟ್ ಬಂದು PUC ನೋಂದಣಿ ಸಂಖ್ಯೆ ಅಂತ ಇದೆ, ಇಲ್ಲಿ ಅದನ್ನು ಹಾಕಬೇಕು. ನೀವು PUCಯಲ್ಲಿ ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ ನಿಮ್ಮದು ರೋಲ್ ನಂಬರು, ಅದನ್ನು ಹಾಕಬೇಕು. ಹಾಕಿದಾದ್ಮೇಲೆ ನೆಕ್ಸ್ಟ್ ಬಂದು ನೀವು ಪಾಸಿಂಗ್ ಇಯರ್ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಹಾಕಬೇಕು. ಅದನ್ನು ಹಾಕಿ ಆದಮೇಲೆ ಇಲ್ಲಿ ಯಾವ ಮಂತಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಕೇಳ್ತಾ ಇದ್ದಾರೆ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಆದಮೇಲೆ ಇಲ್ಲಿ ಯಾವ ಬೋರ್ಡಿಂದ ನೀವು ಪಾಸ್ ಆಗಿದ್ದೀರಾ ಅದನ್ನು ಹಾಕಬೇಕು. ಮತ್ತು ನೆಕ್ಸ್ಟ್ ಬಂದು ಇಲ್ಲಿ ನೀವು ಯಾವ PUCಯಲ್ಲಿ ನಿಮ್ಮದು ಏನು ಹೆಸರು ಇರುತ್ತಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಅದನ್ನು ಹಾಕಬೇಕು. ನೆಕ್ಸ್ಟ್ ಬಂದು ನಿಮ್ಮ ಕಾಲೇಜ್ ನೇಮ್ ಏನಿದೆಯಲ್ಲ ಅದನ್ನು ಹಾಕಬೇಕು. ನೀವು PUCಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರ ಅದನ್ನು ಹಾಕಬೇಕು. ಇಲ್ಲಿ ಒಟ್ಟು ಅಂಕಗಳು ಮತ್ತು ಇಲ್ಲಿ ಆಬ್ಟೈನ್ಡ್ ಮಾರ್ಕ್ ಅಂತ ಇರುತ್ತೆ ಅದನ್ನು ಹಾಕಬೇಕು. ಶೇಕಡಾವಾರು ತಾನಾಗೆ ಬರುತ್ತೆ, ನೀವೇನು ಹಾಕೋ ಅವಶ್ಯಕತೆ ಇಲ್ಲ. ನೀವು ಒಟ್ಟು ಅಂಕಗಳು ಮತ್ತು ಇಲ್ಲಿ ಆಬ್ಟೈನ್ಡ್ ಮಾರ್ಕ್ ಇರುತ್ತಲ್ಲ ಅದಷ್ಟೇ ಹಾಕಿದ್ರೆ ಸಾಕು, ಇದು ಪರ್ಸೆಂಟೇಜ್ ತಾನಾಗೆ ತೋರಿಸುತ್ತೆ. ನೆಕ್ಸ್ಟ್ ಬಂದು ನೀವು ಯಾವ ಸ್ಟ್ರೀಮಿಂದ ಪಾಸ್ ಆಗಿರ್ತೀರ ಅದನ್ನು ಹಾಕಬೇಕು. ಸೈನ್ಸ್ ಇದ್ದರೆ ಸೈನ್ಸ್ ಹಾಕಿ, ಕಾಮರ್ಸ್ ಇದ್ದರೆ ಕಾಮರ್ಸ್ ಅಂತ ಹಾಕಿ, ಆರ್ಟ್ಸ್ ಇದ್ದರೆ ಆರ್ಟ್ಸ್ ಅಂತ ಹಾಕಿ. ಹಾಕಾದ್ಮೇಲೆ ನೆಕ್ಸ್ಟ್ ಬಂದು ಯು ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ 1 ಸಬ್ಜೆಕ್ಟ್ ಅಂತ ಇದೆ, ಕನ್ನಡ ಸಬ್ಜೆಕ್ಟ್ 1 ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೆ ಹೌದು ಅಂತ ಹಾಕಿ. ಹೌದು ಅಂತ ಹಾಕಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದು ಸೇವ್ ಮತ್ತು ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಡಿಟ್ ಕ್ಯಾಂಡಿಡೇಟ್ ಪ್ರೊಫೈಲ್ ಅಂತ ಇದೆ. ಇಲ್ಲಿ ನೀವು ಯಾವುದಾದ್ರೂ ಮೀಸಲಾತಿ ವಿವರಗಳು ಅಂತ ಇದೆ, ಅದರ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿ ನೀವು ವರ್ಗ HK ಆದಾಯ ಮತ್ತು ಗ್ರಾಮೀಣ ವಿವರ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನೀವು GM ಹೊರತುಪಡಿಸಿ ಬೇರೆ ವರ್ಗದವರು ಮೀಸಲಾತಿಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂದರೆ ನೀವು OBC ಬಿಟ್ಟು ಬೇರೆ ಕ್ಯಾಟಗರಿ ಏನಾದರೂ SC ST ಕ್ಯಾಟಗರಿ ಇದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ.
ಎಸ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಕ್ಯಾಟಗರಿ ಎಸ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಬಂದು ಕ್ಯಾಟಗರಿ RD ಸಂಖ್ಯೆ ನಮೂದಿಸಿ ಅಂತ ಇದೆ ನೋಡಿ. ಇಲ್ಲಿ ಇದು ಬಂದು ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ RD ನಂಬರ್ ಅಂತ ಇರುತ್ತೆ, ಅದನ್ನು ನೀವು ಹಾಕ್ಬೇಕಿಲ್ಲಿ. ನೆಕ್ಸ್ಟ್ ಬಂದು ಕ್ಯಾಟಗರಿ ಫ್ರಮ್ RD ಸರ್ವಿಸ್ ಅಂತ ಇದೆ, ಅದು ತಾನಾಗೆ ಫಿಲ್ ಆಗುತ್ತೆ, ನೀವು ಹಾಕೋ ಅವಶ್ಯಕತೆ ಇಲ್ಲ. ಇದು ಬಂದು ಕಾಸ್ಟ್ ಫ್ರಮ್ RD ಸರ್ವಿಸ್ ಅಂತ ಇದೆ, ಇದು ಕಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರುತ್ತೆ, ಅದನ್ನು ಹಾಕಿ ಆದಮೇಲೆ ನೀವು ಇಲ್ಲಿ ಯಾವುದು ನಿಮ್ಮದು ಕಾಸ್ಟ್ ಇದೆ ಅದನ್ನು ಹಾಕಬೇಕು. ಧರ್ಮ ಯಾವುದು, ಹಿಂದೂ ಇದ್ದರೆ ಹಿಂದೂ ಹಾಕಿ, ಮುಸ್ಲಿಮ್ ಇದ್ದರೆ ಮುಸ್ಲಿಮ್ ಹಾಕಿ, ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್ ಅಂತ ಹಾಕಿ, ಹಿಂದೂ ಅಂತ ಹಾಕಿಬಿಟ್ಟು ಇವಾಗ ಇದು ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಬಂದು ಕಲ್ಯಾಣ ಕರ್ನಾಟಕ ಮೀಸಲಾತಿ ಏನಾದರೂ ಇದ್ದರೆ ನಿಮಗೆ ಎಸ್ ಅಂತ ಹಾಕಿದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು. ಎಸ್ ಅಂತ ಹಾಕಿದಾದ್ಮೇಲೆ ಇಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ RD ಸಂಖ್ಯೆ ನಮೂದಿಸಿ ಅಂತ ಇದೆ, ಅದರ ಮೇಲೆ ಅದು ನೀವು ಒಂದು ಸರ್ಟಿಫಿಕೇಟ್ ಇರುತ್ತೆ ಕಲ್ಯಾಣ ಕರ್ನಾಟಕದ, ಅದರ ಮೇಲೆ RD ನಂಬರ್ ಅಂತ ಇರುತ್ತೆ, ಅದನ್ನು ಹಾಕಬೇಕು. ಇಲ್ಲಿ ನೀವು ಇಲ್ಲ ಅಂದರೆ ಇಲ್ಲ ಅಂತ ಹಾಕಿದಾದ್ಮೇಲೆ ಕೆಳಗಡೆ ಬಂದು ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂತ ಇದೆ, ರೂರಲ್ ಸ್ಟಡಿ ಕೋಟಾ ಅಂತ ಇದೆ. ನೀವು ಏನಾದರೂ 1ನೇ ತರಗತಿಯಿಂದ 10ನೇ ತರಗತಿಯವರು ಗ್ರಾಮೀಣ ಭಾಗದಲ್ಲಿ ಏನಾದರೂ ಕಲ್ತಿದ್ರೆ ಅದನ್ನಿದು ಎಸ್ ಅಂತ ಹಾಕಬೇಕು. ಎಸ್ ಅಂತ ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದು ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಕೆಳಗಡೆ ಒಂದು ನಂಬರ್ ಬರುತ್ತೆ, ಅಲ್ಲಿ RD ನಂಬರ್ ಅಂತ, ಅದನ್ನು ನೀವು ಹಾಕಬೇಕಾಗತ್ತೆ. ಅಲ್ಲಿ ನೀವು ಒಂದು ಗ್ರಾಮೀಣ ಅಭ್ಯರ್ಥಿ ಇಲ್ಲಾಂದರೆ ನೋ ಅಂತ ಹಾಕಿಬಿಟ್ಟು ಕೆಳಗಡೆ ಬಂದು ನೀವು ಯಾವ ಡಿಸ್ಟಿಕಲ್ಲಿ ಈ ಜಾಬನ್ನು ಮಾಡಬೇಕು ಅಂತ ಪ್ರೆಫರ್ ಮಾಡ್ತೀರಾ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ನೀವು ಕೆಳಗಡೆ ಬಂದು ಇಲ್ಲಿ ತುಂಬ ಕಡೆ ಇದೆ, ತುಂಬ ಸಿಟಿಯಲ್ಲಿದೆ ಈ ಜಾಬು. ಇದರಲ್ಲಿ ಕೆಳಗಡೆ ಬಂದು ನಾನು ಬಂದು ಇಲ್ಲಿ ಬೆಂಗಳೂರಿದೆ, ಮೈಸೂರು ಇದೆ, ಮಂಡ್ಯ ಇದೆ, ಹಾಸನ ಇದೆ, ಉಡುಪಿ ಇದೆ, ಮತ್ತು ದಕ್ಷಿಣ ಕನ್ನಡ, ಚಿತ್ರದುರ್ಗ ಎಲ್ಲ ಕಡೆ ಇದೆ. ನಿಮ್ಗೆ ಯಾವ್ದು ಬೇಕು, ಯಾವ ಕಡೆ ಬೇಕು ಅದನ್ನು ಹಾಕ್ಕೊಂಡು ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕ್ಲೇಮ್ಸ್ ಆ್ಯಂಡ್ ಎಕ್ಸೆಂಪ್ಷನ್ ಅಂತ ಇದೆ. ಇಲ್ಲಿ ನೋಡ್ಬೋದು ಕ್ಲೇಮ್ಸ್ ಆ್ಯಂಡ್ ಎಕ್ಸೆಂಪ್ಷನ್ ಅಂತ ಇದೆ. ಇಲ್ಲಿ ಜನರಲ್ ಕ್ಲೇಮ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಅಂತ ಇದೆ. ಅಲ್ಲಿ ನೋಡ್ಬೋದು ನೀವು ಡು ಯು ಕ್ಲೇಮ್ಡ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸಿಪ್ಲೈನ್ಡ್ ಪರ್ಸನ್ ಅಂತ ಇದೆ. ನೀವೇನಾದರೂ ಅಂಗವಿಕಲರಾಗಿದ್ದರೆ ಇದಕ್ಕೆ ಎಸ್ ಅಂತ ಹಾಕಬೇಕು, ಇಲ್ಲಾಂದರೆ ನೋ ಅಂತ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಯು ಹ್ಯಾವ್ ಬಿನ್ ಡಿಬಾರ್ಡ್ ಫ್ರಮ್ KEA KPSC ಎಕ್ಸಾಮ್ ಅಂತ ಇದೆ. ನೀವೇನಾದರೂ ಹಿಂದೆ ಯಾವುದೇ ಎಕ್ಸಾಮಲ್ಲಿ ಡಿಬಾರ್ಡ್ ಏನಾದರೂ ಆಗಿದ್ದರೆ KEA KPSC ಎಕ್ಸಾಮಲ್ಲಿ ಅಲ್ಲಿ ಎಸ್ ಅಂತ ಹಾಕಿ, ಆಗಿಲ್ಲ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಯು ಹ್ಯಾವ್ ಬಿನ್ ಕನ್ವಿಕ್ಟೆಡ್ ಆಫ್ ಕ್ರಿಮಿನಲ್ ಕೇಸ್ ಅಂತ ಇದೆ. ಇಲ್ಲಿ ನೀವು ಯಾವುದಾದ್ರೂ ಕ್ರಿಮಿನಲ್ ಕೇಸಲ್ಲಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಅಂತ ಇದೆ. ನೀವು ಎಸ್ ಅಂತಲೇ ಹಾಕಬೇಕು, ನೋ ಅಂತ ಹಾಕಬಾರ್ದು. ಏನಕ್ಕಂದರೆ ಎಸ್ ಅಂತ ಹಾಕಿದ್ರೆ ಅಷ್ಟೇ ಅಪ್ಲಿಕೇಶನ್ನು ಇದಾಗುತ್ತೆ ನಿಮ್ಮದು. ನೆಕ್ಸ್ಟ್ ಬಂದು ಎಷ್ಟು ಇಯರು, ನೀವು ಎಷ್ಟು ಮಂತಿಂದ ಎಷ್ಟು ಇಯರ್ ನಿಮಗೆ ಇದು ಕಂಪ್ಯೂಟರ್ ನಾಲೆಜ್ ಇದೆ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ 6 ಮಂತ್ ಸ್ಟಾರ್ಟಿಂಗ್ 6 ಮಂತ್ ಅಂತ ಇದೆ, 6 ಮಂತು, 1 ಇಯರು, 1.5 ಇಯರು, 2 ಇಯರು ಅಂತ ಇದೆ. ನೀವೇನಾದರೂ ಬೇರೆ SLC ಮುಗಿಸ್ಕೊಂಡು ಡಿಪ್ಲೊಮಾ ಏನಾದರೂ ಮಾಡಿದರೆ ಲಾಸ್ಟ್ ಒನ್ನು ಕಂಪ್ಲೀಟೆಡ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಕೋರ್ಸ್ ಅಂತ ಇದೆ, ಅದನ್ನು ಹಾಕಬೇಕು. ನೆಕ್ಸ್ಟ್ ಒಂದು ಬಂದು ಏಜ್ ರಿಲ್ಯಾಕ್ಸೇಷನ್. ನೀವು ಯಾವುದಾದ್ರೂ ಗೋರ್ಮೆಂಟಲ್ಲಿ ಯಾವುದಾದ್ರೂ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಂದರೆ ಇದಕ್ಕೆ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ, ಯಾವ ಡಿಪಾರ್ಟ್ಮೆಂಟಿಂದ ನೀವು ವರ್ಕನ್ನು ಮಾಡಿದ್ದೀರಾ ಅದನ್ನು ಫಿಲ್ ಮಾಡಿಬಿಟ್ಟು ಏಜ್ ರಿಲ್ಯಾಕ್ಸೇಷನ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಒಂದು ಬಂದುಬಿಟ್ಟು ವಿಕಲಚೇತನ ಉಳ್ಳವರಾಗಿ ಮೀಸಲು ಅಂತ ಹೇಳಿದೆ, ಡಿಫ್ರೆಂಟ್ ಏಬಲ್ಡ್ ರಿಸರ್ವೇಷನ್ ಅಂತ ಇದೆ. ನಿಮಗೇನಾದರೂ ಕಣ್ಣು ಕಾಣಿಸಿಲ್ಲ ಆ ಥರ ಏನಾದರೂ ವಿಕಲಚೇತನ ಏನಾದರೂ ಆಗಿದ್ದರೆ ಅದಕ್ಕೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸೇವ್ ಡೀಟೇಲ್ಸ್ ಅಂತ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಶಿಕ್ಷಣ ಅರ್ಹತೆ ವಿವರಗಳು ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಕ್ವಾಲಿಫಿಕೇಷನ್ ಟೈಪ್ ಅಂತ, ಇದು ಡಿಗ್ರಿ ಯಾರು ಕಂಪ್ಲೀಟ್ ಮಾಡಿರ್ತೀರ ಅಂದರೆ ಗ್ರ್ಯಾಜುಯೇಷನ್ ಯಾರು ಕಂಪ್ಲೀಟ್ ಮಾಡಿರ್ತೀರ ಅವರಿಗಾಗಿರುತ್ತೆ ಇದು. ನೀವು PUC ಮೇಲೆ ಇರೋದಕ್ಕೆ ಇದೇನು ಹಾಕೋ ಅವಶ್ಯಕತೆ ಇಲ್ಲ. ಆದರೂ ನೀವು ಏನಾದರೂ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಇದನ್ನು ಎಲ್ಲನೂ ಫಿಲ್ ಮಾಡಿಬಿಟ್ಟು ನಿಮ್ಮದೆಲ್ಲ ಕಾಲೇಜ್ ಯಾವುದಿದೆ, ನೀವು ಯಾವುದು ಓದಿದ್ದೀರಾ, ಡಿಗ್ರಿಯಲ್ಲಿ ಯಾವುದು ಸ್ಟ್ರೀಮ್ ತೊಗೊಂಡಿದ್ದೀರಾ, ಯಾವುದನ್ನು ಓದಿದ್ದೀರಾ ಎಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಮಾಡಿಬಿಟ್ಟು ಸೇವ್ ಮಾಡಿಬಿಡೋಕ್ಕಾಗತ್ತೆ. ಒಂದು ವೇಳೆ ನೀವು ಓದಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೇವ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲಸದ ಅನುಭವ ಅಂತ ಇದೆ, ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲಿ ಹೋಗಿ ನೀವು ನೋಡ್ಬೋದು. ನಿಮ್ಗೆ ಏನಾದರೂ ಹಿಂದೆ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಮಾಡಿ ಅಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇದರಲ್ಲಿ ಫಿಲ್ ಮಾಡ್ಬೋದು. ಫಿಲ್ ಮಾಡೋಕ್ಕೆ ಇಲ್ಲಿ ನೀವು ನೋಡಿ, ನೀವು ಇಲ್ಲಿ ಸಂಸ್ಥೆಯ ಪ್ರಕಾರ ಇಲ್ಲಿ ಎಲ್ಲ ನೀವು ಯಾವ
ಎಲ್ಲೆಲ್ಲಿ ಕೆಲಸ ಮಾಡಿರ್ತೀರ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಆ್ಯಡ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹಾಕಿಬಿಟ್ಟು ನೀವು ಈ ಪೇಜನ್ನು ಸೇವ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಇದೇನು ಮ್ಯಾಂಡೇಟರಿ ಇಲ್ಲ ಫಿಲ್ ಮಾಡಬೇಕು ಅಂತ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಪೇಜ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಪ್ರೊಫೈಲ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಕ್ಯಾಂಡಿಡೇಟ್ ರೀಸೆಂಟ್ ಫೋಟೋಗ್ರಾಫ್ ಅಂತ ಇದೆ. ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರುತ್ತೆ, ಅದನ್ನು ಹಾಕಬೇಕು ಇಲ್ಲಿ. ನೆಕ್ಸ್ಟ್ ಬಂದು ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆ. ಅಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಓನ್ಲಿ JPG ಫಾರ್ಮೇಟ್ ಅಲೌಡ್ ಅಂತ ಇದೆ. ನೀವು JPG ಫಾರ್ಮೇಟಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಇದ್ದರೆ ಅಷ್ಟೇ ಅಪ್ಲೋಡ್ ಆಗುತ್ತೆ, ಇಲ್ಲ ಅಂದರೆ ಅಪ್ಲೋಡ್ ಆಗಲ್ಲ ಫೋಟೋ ಮತ್ತು ಸಿಗ್ನೇಚರು. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ನೀವು ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫೈನಲ್ ಪೇಜ್ ಆಗಿರುತ್ತೆ ಇದು. ಇದರಲ್ಲಿ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ದೀರಾ ಅಪ್ಲಿಕೇಶನ್ನು, ಇಲ್ಲ ಇನ್ನೂ ಏನಾದರೂ ಅದರಲ್ಲಿ ಏನಾದರೂ ರಾಂಗ್ ಆಗಿದೆಯಾ, ಏನಾದರೂ ನೀವು ಕರೆಕ್ಟಾಗಿ ಹಾಕಿಲ್ವಾ, ನಿಮ್ಮ ಸ್ಕೂಲ್ ನೇಮು ಇಲ್ಲ ನಿಮ್ಮ ಪರ್ಸೆಂಟೇಜು ಏನಾದರೂ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿ ಹಾಕಿಬಿಟ್ಟು ನೀವು ಫೈನಲ್ ಸಬ್ಮಿಷನ್ಗೆ ಕೊಡಬೇಕು. ಯಾಕಂದರೆ ಒಂದು ಬಾರಿ ನೀವು ಈ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಆದಮೇಲೆ ಇನ್ನೊಂದು ಎಡಿಟ್ ಮಾಡೋ ಆಪ್ಷನ್ಸ್ ಇರಲ್ಲ ಇಲ್ಲಿ. ಅದಕ್ಕೆ ಕರೆಕ್ಟಾಗಿ ನೋಡಿಬಿಟ್ಟು ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಫೈನಲ್ ಸಬ್ಮಿಷನ್ಗೆ ಸಬ್ಮಿಟ್ ಕೊಡಬೇಕು. ಫೈನಲ್ ಸಬ್ಮಿಷನ್ ಕೊಟ್ಟಾದಮೇಲೆ ಈ ಥರ ಒಂದು ಪೇಮೆಂಟ್ ಪ್ರೋಸೆಸ್ ಇರುತ್ತೆ, ಅದು ಬರುತ್ತೆ, ಪೇಮೆಂಟ್ ಮಾಡೋ ಪೇಜ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಪೋಸ್ಟ್ ಆಯ್ಕೆ ಮತ್ತು ಪಾವತಿ ಅಂತ ಇದೆ. ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಿದ್ದೀರಾ ಆ ಪೋಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ನೋಡಿಬಿಟ್ಟು ನೀವು ಪೇಮೆಂಟ್ ಮಾಡಿ ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಆದಮೇಲೆ ನೀವು ಪೇಮೆಂಟಿನ ರಿಸಿಪ್ಟ್ ಇರುತ್ತಲ್ಲ ಅದು ನಿಮ್ಮ ಹತ್ರನೇ ಇಟ್ಕೋಬೇಕು. ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ನೋಡಿದಿರಾ, ಕರೆಕ್ಟಾಗಿ ಹಾಕಿದ್ದೀರಾ ಅನ್ಕೊಂಡಿದ್ದೀನಿ. ಕೆಲವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಹಾಕೋಕ್ಕೆ ಕರೆಕ್ಟಾಗಿ ಫಿಲ್ ಮಾಡೋಕ್ಕಾಗ್ತಿಲ್ಲ, ಎಲ್ಲ ನಂಗೆ ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ನಮ್ಮ ಇನ್ಸ್ಟಾಗ್ರಾಮ್ ID ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು DM ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ನ ನಾವೇ ಹಾಕ್ಕೊಡ್ತೀವಿ. ಮತ್ತು ಇದರಲ್ಲಿ ನೀವು ಯಾವುದೇ ಥರ ತಪ್ಪಾಗಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕೂಡ ನೀವು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಹೋಗಿ ಕರೆಕ್ಟಾಗಿ ಅಪ್ಲಿಕೇಶನ್ ನಿಮಗೆ ಹಾಕಕ್ಕಾಗ್ತಿಲ್ಲ ಅಂದರೆ ನಮಗೆ DM ಮಾಡಿ ನಾವು ಹಾಕ್ಕೊಡ್ತೀವಿ. ಮತ್ತೆ ನೀವು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.